ಹೇಗೆ ಕಾಣ್ತಿದೆ ಮಸಾಲೆ ಸುವಾಸನೆ ಘಮ ಅಂತಿದೆಯಾ? ಯಮ್ಮಿಯಾಗೂ ಕಾಣ್ತಿದೆ ಅಂದ್ಕೊಂಡಿದ್ದೀನಿ, ಸ್ಪೈಸಿಯಾಗೂ ಕೂಡ ಇದೆ. ಇದು ಇವತ್ತಿನ ನಮ್ಮ ಮನೆಯ ಸಂಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ನಾನಿವತ್ತು ಒಂದು ಸಂಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಸಂಡೇ ಸ್ವಲ್ಪ ಲೇಟಾಗೇ ಎದ್ದಿದ್ದು, ಸೊ ಎದ್ದ ಮೇಲೆ ತಲೆ ಓಡಲಿಲ್ಲ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಸೊ ಹಾಗಾಗಿ ಫ್ರಿಜ್ ತೆಗೆದು ನೋಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ಸೊಪ್ಪುಗಳು ಬಟಾಣಿ ಎಲ್ಲ ಇತ್ತು. ಸೊ ಯಾಕೆ ಇವತ್ತು ಟೊಮೆಟೊ ಪಲಾವ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ಟೊಮೆಟೊ ಪಲಾವು ಅಥವಾ ಬಟಾಣಿ ಪಲಾವ್ ಅಂತ ಕರಿತೀನೋ ಗೊತ್ತಿಲ್ಲ, ಬಟ್ ಎರಡೂ ಹಾಕ್ಬಿಟ್ಟು ಇವತ್ತೊಂದು ಸ್ಪೆಷಲ್ ಆ್ಯಂಡ್ ಸ್ಪೈಸಿ ಡಿಶ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಕೂಡ ಮಾಡಿದ್ದೀನಿ. ಸೊ ಈಗೆಲ್ಲ ಮಸಾಲೆ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಹಾಗೆ ಅದು ಫ್ರೈ ಆಗೋಷ್ಟರಲ್ಲಿ ಒಂದು ದಾಳಿಂಬೆ ಇತ್ತು, ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈಗ ದಾಳಿಂಬೆನ ಬಿಡಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಜೊತೆಯಲ್ಲಿ ಸ್ಯಾಲೆಡು ಮಾಡ್ಕೊಳ್ಳೋಣ ಅಂತ, ಬರೀ ಪಲಾವ್ ತಿನ್ನೋಕ್ಕೂ ಕೂಡ ಬೇಜಾರಾಗುತ್ತೆ. ಸೊ ಈಗ ಪೂರ್ತಿ ದಾಳಿಂಬೆ ಬಿಡಿಸ್ಕೊಂಡು ನೆಕ್ಸ್ಟು ಸಲಾಡ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವತ್ತಿನ ವೆದರ್ ಕೂಡ ಎಷ್ಟು ಚಳಿ ಇದೆ ಅಂತ ಅಂದರೆ, ಬೆಳಗ್ಗೆ ಎದ್ದಾಗ ಇಟ್ ವಾಸ್ ಡ್ರಿಸ್ಲಿಂಗ್ ಕೂಡ. ಸೊ ತುಂತುರು ಮಳೆ ಆಗ್ತಿತ್ತು ಬೆಂಗಳೂರಲ್ಲಿ. ಸಡನ್ಲಿ ವೆದರ್ ಚೇಂಜ್ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಬಿಸಿ ಬಿಸಿ ತಿಂಡಿ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟೆ, ಸ್ಪೈಸಿಯಾಗಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ನೀರು ಕೂಡ ಕುದ್ದಿದೆ, ಬಿಸಿನೀರು ಹಾಕ್ತಾ ಇದ್ದೀನಿ ಮಸಾಲೆಗೆ. ನಾನು ಯೂಶ್ವಲಿ ಪಾತ್ರೆಯಲ್ಲೇ ಮಾಡೋದು, ನಮ್ಮ ಮನೇಲಿ ನಾವು ಕುಕ್ಕರಲ್ಲಿ ಮಾಡಲ್ಲ ಪಲಾವು ಅನ್ನ ಎಲ್ಲ. ಓನ್ಲಿ ಸಾಂಬಾರು ಮಾತ್ರ ನಾನು ಕುಕ್ಕರಲ್ಲಿ ಕುಗ್ಸ್ಕೊಳ್ಳೋದು, ಮಿಕ್ಕಿದ್ದೆಲ್ಲ ನಾನು ಆಲ್ಮೋಸ್ಟ್ ಪಾತ್ರೆಯಲ್ಲೇ ಮಾಡೋದು. ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಂತೆ ನೀರು ಕೂಡ ಹಾಕ್ಕೊಂಡು ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಈಗ ಬಿಸಿನೀರು ಹಾಕಾದ್ಮೇಲೆ ಕಡೆ ಮಳ್ಳಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಮಸಾಲೆ ಜೊತೆ ಚೆನ್ನಾಗಿ ಬಾಯ್ಲ್ ಆಗಲಿ ಅಂದ್ಬಿಟ್ಟು. ಹಾಗೆ ಈ ಕಡೆ ಒಂದು ಸೌತೆಕಾಯಿ ಇತ್ತು, ಹಚ್ಕೋತಾ ಇದ್ದೀನಿ ಸ್ಯಾಲೆಡ್ಗೆ. ಸೊ ಸಣ್ಣಕ್ಕೆ ಒಂದು ಸೌತೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಅದ್ರ ಜೊತೆ ಸ್ವಲ್ಪ ಪೊಮೊಗ್ರಾನೆಟ್ಟು ಆಗಲೇ ಬಿಡಿಸಿಟ್ಕೊಂಡಿದ್ದು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಗೂ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೋತಾ ಇದ್ದೀನಿ. ಬಿಕಾಸ್ ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ, ಹಾಗಾಗಿ ಕೋಲ್ಡ್ ಆಗೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಇದೆಲ್ಲ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಲಾಸ್ಟಲ್ಲಿ ಈಗ ಮಿಕ್ಸ್ ಮಾಡಿಕೊಂಡು ಸ್ಯಾಲೆಡ್ನ ಚೆನ್ನಾಗಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಕೊತ್ತಂಬರಿ ಹಾಕ್ಕೊಳಕ್ಕಾಗಲಿಲ್ಲ. ಈಗ ಇನ್ನೊಂದು ಕಡೆ ಇಲ್ಲಿ ರೈಸ್ ಕೂಡ ಹಾಕಿದ್ದೆ, ಲಿಡ್ ಕ್ಲೋಸ್ ಮಾಡಿದ್ದೆ ನೀರು ಕುದ್ದಾದ್ಮೇಲೆ. ಸೊ ಈಗ ಒಂದು ಲೆವೆಲಿಗೆ ಬೆಂದಿದೆ ಅನ್ನ ಕೂಡ. ಸೊ ನೋಡ್ತಿದ್ದೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾ ಬೇಡವಾ ಅಂತ, ಬಟ್ ಆಲ್ಮೋಸ್ಟ್ ದಮ್ ಕಟ್ಟಿದೆ. ಸೊ ಸಂಡೇ ಬ್ರೇಕ್ಫಾಸ್ಟ್ ರೆಡಿ. ಇವತ್ತು ನಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಪಲಾವ್ ಮತ್ತು ಸ್ಯಾಲಡ್. ಸೊ ದಾಳಿಂಬೆ, ಟೊಮೆಟೊ, ಸೌತೆಕಾಯಿ ಎಲ್ಲ ಹಾಕಿದ್ದೀವಿ. ಹೋಪ್ ನೋಡೋಕ್ಕಂತೂ ಯಮ್ಮಿ ಆಗಿದೆ. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಖಂಡಿತ ಹೇಳ್ತೀನಿ ನಿಮಗೆ, ಓಕೆನಾ? ಸೊ ಈಗ ಸದ್ಯಕ್ಕೆ ತಿಂಡಿ ತಿನ್ನೋ ಸಮಯ. ಒಟ್ಟಿನಲ್ಲಿ ಒಳ್ಳೆ ತಿಂಡಿ ಅಂತೂ ಆಯಿತು. ಇವತ್ತು ಭಾನುವಾರ ಆಗಿದ್ದರಿಂದ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ, ನಿಮಗೂ ತೋರಿಸ್ತಾ ಅಲ್ವಾ. ಸೊ ಈಗಿನ್ನೂ ಟೈಮ್ ಇದೆ, ಇವತ್ತೇನು ಪ್ಲ್ಯಾನ್ಸ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ತುಂಬ ಫಿಸಿ ಆಗಿಬಿಟ್ಟಿದೆ ನನ್ನ ಹೇರು. ಹಾಗಾಗಿ ರೋಸ್ ಮೇರಿ ಲೀವ್ಸ್ ಬಳಸ್ಬಿಟ್ಟು ಹೇರ್ ಸ್ಪ್ರೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನಾನು ಅಲ್ಲಿಂದಾನೇ ತರಿಸಿರೋದು. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈಗ ಬನ್ನಿ ಈ ಹೇರ್ ಸ್ಪ್ರೇನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಚಾದ್ಮೇಲೆ ಬಾಣಲಿ ಇಡೋಣ. ಸೊ ಲೋ ಫ್ಲೇಮ್ ಮಾಡಿಬಿಟ್ಟು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿ ಇಟ್ಟಾದಮೇಲೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನಾರ್ಮಲ್ 2 ಕಪ್ಸ್ ಆಫ್ ವಾಟರ್.
ಯಾಕೆ ಅಂತ ಅಂದರೆ ಅದು ಕುದಿಬೇಕು, ಕುದ್ದಿ 1 ಕಪ್ ಆಗೋಷ್ಟು ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನಾನು. ಸೊ ಅದಕ್ಕೆ 2 ಕಪ್ಸ್ ಹಾಕ್ಕೊಂಡು ಅದಕ್ಕೆ ನಾನು 2 to 3 ಸ್ಪೂನ್ಸ್ ರೋಸ್ಮೆರಿ ಲೀವ್ಸ್ನ ಹಾಕ್ಕೋತಿದ್ದೀನಿ. ಸೊ ನಾನು ತರಿಸಿರೋದು ಇದು ಆಲ್ಮೋಸ್ಟ್ 250 to 300 ಗ್ರಾಮ್ಸ್ ಇದೆ ಅಂದ್ಕೊತೀನಿ ಕಂಪ್ಲೀಟ್ ಪ್ಯಾಕೆಟು. ತುಂಬ ಸತಿ ಯೂಸ್ ಮಾಡ್ಬೋದು, ಒಬ್ರಿಗೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ಬರುತ್ತೆ. ಸೊ ಅದರಲ್ಲಿ ನಾನು 3 ಸ್ಪೂನ್ಸ್ ಹಾಕ್ಕೊಂಡು ಈಗ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ, ನಾಟ್ ಹೈ ಫ್ಲೇಮ್ ಆರ್ ಲೋ ಫ್ಲೇಮ್. ಸೊ ಅದು ಕುದಿಬೇಕಾದ್ರೆ ನೀವು ನೋಡ್ಬೋದು ಯೆಲ್ಲೋ ಆ್ಯಂಡ್ ಗ್ರೀನಿಶ್ ಇರೋ ರೋಸ್ಮೇರಿ ಲೀವ್ಸು ಲೈಟಾಗಿ ಹಾಗೆ ರೆಡ್ಡಿಶ್ಗೆ ಟರ್ನ್ ಆಗುತ್ತೆ, ರೆಡ್ಡಿಶ್ ಆಮೇಲೆ ಸ್ವಲ್ಪ ಪಿಂಕಿಶ್ ಕೂಡ ಬರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ. ಒಂದು 10 ಮಿನಿಟ್ಸ್ ಕೂಲ್ ಆದಮೇಲೆ ಅದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಫಿಲ್ಟ್ರ್ ಮಾಡಿಕೊಂಡ್ರೆ ನೋಡಿ ಈಗ 1 ಕಪ್ ಆಗಿದೆ, 2 ಕಪ್ ನೀರಿಗೆ 1 ಕಪ್ ಆಗೋಷ್ಟು ಸ್ಪ್ರೇ ಆಗಿದೆ. ಸೊ ನಾನು ಅದನ್ನು ಈಗ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದು ನನಗೆ ಆಲ್ಮೋಸ್ಟ್ 3 ಟೈಮ್ಸ್ ಯೂಸ್ ಮಾಡ್ಕೊಳ್ಬೋದು ವೀಕಲ್ಲಿ. ಸೊ ಇವತ್ತು ಅದರಲ್ಲೇ ಒಂದು ಕಾಲ್ವಾಸಿಯಷ್ಟು ಖಾಲಿ ಆಗುತ್ತೆ ಈಗ ನನಗೆ, ನನ್ನ ಹೇರ್ಗೆ. ಬಿಕಾಸ್ ನಂದೇನು ಅಷ್ಟು ಉದ್ದ ಕೂದಲು ಕೂಡ ಇಲ್ಲ. ಸೊ ಈಗ ಹಂಗೆ ಜೆಂಟಲಾಗಿ ಮಸಾಜ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದ್ರ ಪ್ರಕಾರ ನೀವು ನೋಡಿಕೊಂಡು ಅಳತೆ ಪ್ರಕಾರ ಅದು ಮಾಡ್ಕೊಳ್ಳಿ. ಏಕೆಂದರೆ ನೀವು 1 ಟೈಮ್ ಯೂಸ್ ಅಂದರೆ ಒಂದೇ ಟೈಮ್ಗೆ ನೀವು 2 ಕಪ್ಸ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲ ನಿಮಗೆ 2-3 ಟೈಮ್ಸ್ ಯೂಸ್ ಮಾಡ್ತೀರಾ ವಾರದಲ್ಲಿ ಅಂದರೆ ಸೊ ಅದ್ರ ಪ್ರಕಾರ ನೀವು ನೀರು ಹಾಕ್ಕೊಂಡು ಸ್ಪ್ರೇನ ರೆಡಿ ಮಾಡ್ಕೊಳ್ಳಿ. ಚೇಂಜಸ್ ಕಾಣ್ತಿದೆ. ಈಗ ಸ್ನಾನ ಮಾಡ್ಕೊಂಡು ಬಂದ ಮೇಲೆ 1 ಅವರ್ ನಾನು ಸೆಟ್ಟಾಗೋಕ್ಕೆ ಕೂಡ ಬಿಟ್ಟಿದ್ದೆ, ಜೆಂಟಲಾಗಿ ಮಸಾಜ್ ಮಾಡಾದಮೇಲೆ ಆಮೇಲೆ ಸ್ನಾನ ಮಾಡಿದ್ದು. ಸೊ ಯೂಶ್ವಲಿ ನಾನು ಹೇರ್ ಡ್ರೈರ್ ಯೂಸ್ ಮಾಡಲ್ಲ, ಯಾಕೆಂದರೆ ನನಗೆ ನ್ಯಾಚುರಲಾಗೆ ಡ್ರೈ ಮಾಡಿ ಅಭ್ಯಾಸ. ಸೊ ದ್ಯಾಟ್ ಹೆಲ್ದಿಯಾಗಿರುತ್ತೆ ಕೂದಲು ಅಂತ. ಸ್ನಾನ ಮಾಡ್ಕೊಂಡು ಬಂದೆ, ಕೂದಲು ಕೂಡ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿದೆ. ಸೊ ಇದು ಹಾಕ್ಕೊಂಡು 1 ಅವರ್ ಬಿಡಬೇಕು. ಸೊ ಆಮೇಲೆ ಸ್ನಾನ ಮಾಡಿದ್ದು. ಸೊ ಐ ಕ್ಯಾನ್ ಫೈಂಡ್ ದ ಡಿಫ್ರೆನ್ಸ್. ಸೊ ಸಾಫ್ಟಾಗಿದೆ. ಮೇ ಬಿ ಡ್ರೈ ಮಾಡಿಕೊಂಡು ಆಮೇಲೆ ಐ ಕ್ಯಾನ್ ಜಸ್ಟ್ ಫೀಲ್ ದ ಡಿಫ್ರೆನ್ಸ್. ಸೊ ನೀವು ಟ್ರೈ ಮಾಡಿ ವೀಕ್ಲಿ ಒನ್ಸ್ ಅಪ್ಲೈ ಮಾಡಲಿಕ್ಕೆ, ಪ್ರಾಬಬ್ಲಿ ನಿಮಗೂ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, signing off from Rupa Yashu Vlogs. Take care. Bye bye.